ಹನಿ ಟ್ರ್ಯಾಪ್ ಶಾಸಕ ಮುನಿರತ್ನಗೆ ಈಗ ಮತ್ತಷ್ಟು ಸಂಕಷ್ಟ. ಶಾಸಕ ಮುನಿರತ್ನ ವಿರುದ್ಧದ ಹಲವು ಪ್ರಕರಣಗಳ ವಿಚಾರಣೆ ನಡೆಯಲಿದೆ. ಮತ್ತಷ್ಟು ಸಂಕಷ್ಟ ಈಗ ಎದುರಾಗ್ತಾ ಇದೆ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಇವತ್ತು ಅಂತಿಮ ಹಂತದ ವಿಚಾರಣೆ. ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿರಬಹುದು, ಅಧಿಕಾರಿಗಳಿಗೆ ರಾಜಕೀಯ ಒತ್ತಡವನ್ನ ಹಾಕಿರೋದಿರಬಹುದು, ಅದರ ಜೊತೆಗೆ ಬಿಬಿಎಂಪಿ ಪಾಲಿಕೆ ಸದಸ್ಯರ ಮೇಲೆ ಈ ಸುಳ್ಳು ಕೇಸ್ಗಳನ್ನ ದಾಖಲು ಮಾಡಿರೋದಾಗಿರಬಹುದು. ಇದೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಯಲ್ಲಿ 2018ರ ಚುನಾವಣೆಯಲ್ಲಿ ಅಕ್ರಮ ವೋಟರ್ ಐಡಿ ಪ್ರಕರಣ ಏನ್ ನಡೆದಿತ್ತು, ಆ ಪ್ರಕರಣಕ್ಕೂ ಕೂಡ ಸಂಬಂಧಪಟ್ಟಂತೆ ಹಲವು ಪ್ರಕರಣಗಳ ವಿಚಾರಣೆಯನ್ನ ಇವತ್ತು ನ್ಯಾಯಾಲಯ ನಡೆಸಲಿದೆ. ಹಾಗಾಗಿ ಈ ಏಟ್ ಶಾಸಕ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಈಗ ಎದುರಾಗ್ತಾ ಇದೆ. ಅದಷ್ಟೇ ಅಲ್ಲ, ರೇಣುಕಾಸ್ವಾಮಿ ಹತ್ಯೆ ಕೇಸ್ನ 13ನೇ ಆರೋಪಿ ದೀಪಕ್ನಿಂದಲೂ ಕೂಡ ಕಂಟಕ ಎದುರಾಗ್ತಾ ಇದೆ. ಶಾಸಕ ಮುನಿರತ್ನ ದಾಖಲಿಸಿರುವಂತಹ ಈ ಸುಳ್ಳು ಕೇಸ್ಗಳಿದೆಯಲ್ಲ, ಇದರಲ್ಲಿ ಪ್ರಮುಖ ಸಾಕ್ಷಿದಾರನೇ ಈ ದೀಪಕ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲೂ ಕೂಡ ಪ್ರಮುಖ ಸಾಕ್ಷಿದಾರ ಈ ದೀಪಕ್. ಮುನಿರತ್ನ ನೀಡಿರುವಂತಹ ಎಲ್ಲಾ ಕೇಸ್ಗಳಲ್ಲೂ ಕೂಡ ದೀಪಕ್ ಅದು ಹೇಗೆ ಸಾಕ್ಷಿದಾರ ಅನ್ನುವಂತ ಗೊಂದಲ ನಮಗೂ ಇದೆ, ಅದೇ ರೀತಿಯಲ್ಲಿ ನ್ಯಾಯಾಲಯಕ್ಕೂ ಕೂಡ ಇದೆ. ದೀಪಕ್ ಹೇಗೆ ಸಾಕ್ಷಿದಾರ ಅನ್ನುವಂತ ಗೊಂದಲಕ್ಕೆ ನ್ಯಾಯಾಲಯ ಸಿಲುಕಿದೆ. ಇವತ್ತು 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಅಂತಿಮ ಹಂತದ ವಿಚಾರಣೆ ನಡೆಯಲಿದೆ. ಈ ಬಿಬಿಎಂಪಿ ಪಾಲಿಕೆ ಸದಸ್ಯರ ಮೇಲೆ ಒಂದಷ್ಟು ಸುಳ್ಳು ಕೇಸ್ಗಳನ್ನ ದಾಖಲು ಮಾಡಲಾಗಿದೆ. ಆ ಕೇಸ್ಗಳಿದೆಯಲ್ಲ, ಅದೆಲ್ಲದಕ್ಕೂ ಕೂಡ ಸಾಕ್ಷಿದಾರ ಯಾರು? ಪ್ರಮುಖ ಸಾಕ್ಷಿದಾರ ಈ ದೀಪಕ್, 13ನೇ ಆರೋಪಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಅಕ್ಯೂಸ್ಡ್ ನಂಬರ್ 13 ಈ ದೀಪಕ್ ಪ್ರಮುಖ ಸಾಕ್ಷಿದಾರ. ಅದು ಹೇಗೆ ಪ್ರತಿಯೊಂದು ಕೇಸ್ಗಳಲ್ಲೂ ಕೂಡ ಈತನೇ ಸಾಕ್ಷಿದಾರ ಅನ್ನುವಂಥ ಪ್ರಶ್ನೆ, ಅನುಮಾನ ನ್ಯಾಯಾಲಯಕ್ಕೂ ಕೂಡ ಕಾಡ್ತಾ ಇದೆ, ಗೊಂದಲ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಅಂತಿಮ ಹಂತದ ವಿಚಾರಣೆ ನಡೆಯಲಿದೆ. ಅದಷ್ಟೇ ಅಲ್ಲ, 2018ರಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಡೆದಿರುವಂಥ ಅಕ್ರಮ ವೋಟರ್ ಐಡಿ ಪ್ರಕರಣ ಆಗಿರಬಹುದು, ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಂಥ ಆಗಿರಬಹುದು, ಇದೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂತಿಮ ಹಂತದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದ ವಿಚಾರಣೆ ನಡೆಯಲಿದೆ.